व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। प्रथमो हनुमन्नामाद्वितीयो भीमयेव च पूर्णप्रज्ञः तृतीयस्तु भगवत्कार्यकारणं अजाड्यं वाक्पटत्वं च हनुमस्मरणात् भवेत्। आपादमौलिपर्यन्तं करुणामाकृतिं स्मरेत् तेन विघ्नाः प्रणश्यन्ति सिद्ध्यन्ति। ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶ್ವಗುರುಗಳಾದಂತಹ ಆನಂದ ಇಲ್ಲಿ ಕೂತು ವೇದಾಂತ ಸಾಮ್ರಾಜ್ಯವನ್ನು ಆಳಿದವರು, ಇಲ್ಲಿ ಕೂತು ತಪಸ್ಸನ್ನು ಮಾಡಿದವರು. ಅವರ ನಂತರ ಅವರ ಶಿಷ್ಯ ಪರಂಪರೆಯಲ್ಲಿ ಸುಮಾರು 450 ಯತಿಗಳು, ಅಷ್ಟಮಠದ ಯತಿಗಳು ಇದೇ ಜಾಗದಲ್ಲಿ ಕೂತು ಭಗವಂತನ ಧ್ಯಾನ ಮಾಡಿದಂತಹ ಪವಿತ್ರವಾದಂತಹ ಈ ಸರ್ವಜ್ಞ ಸಿಂಹಾಸನದಲ್ಲಿ, ಶ್ರೀ ಮಧ್ವ ಸಿಂಹಾಸನದಲ್ಲಿ ಶ್ರೀ ಶಿರೂರು ಮಠದ ಯತಿಗಳಾದಂತಹ ಶ್ರೀ ವೇದವರ್ಧನ ತೀರ್ಥರನ್ನು ನಾವು ಉದ್ಘಾಟಿಸಿದ್ದೇವೆ. ಶ್ರೀಕೃಷ್ಣನ ಅನ್ನಬ್ರಹ್ಮನ ಪೂಜಾ ಕೈಂಕರ್ಯ, ಕೃಷ್ಣ ಮಠದ ಎಲ್ಲ ಜವಾಬ್ದಾರಿಯನ್ನು ಇವತ್ತು ನಾವು ಅವರಿಗೆ ಹಸ್ತಾಂತರಿಸಿದ್ದು, ಅವರ ಮೂಲಕ 2 ವರ್ಷಗಳ ಆ ಪರ್ಯಾಯ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಿರೂರು ಮಠದ ಪರ್ಯಾಯ ಅಂದರೆ ಅದು ಅನ್ನವಿಠಲನ ಪರ್ಯಾಯ ಎಂಬುದಾಗಿ ಪ್ರಸಿದ್ಧವಾಗಿದೆ. ಶ್ರೀ ಲಕ್ಷ್ಮೀವರ ತೀರ್ಥರ ಕಾಲದಲ್ಲಿ ಕೂಡ ವಿಶೇಷವಾದ ಅನ್ನದಾನ ನಡೆದದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದರಂತೆ ಶ್ರೀ ವೇದವರ್ಧನ ತೀರ್ಥರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನ್ನದಾನ ನಡೆಯಲಿ, ಜ್ಞಾನದಾನ ನಡೆಯಲಿ, ಶ್ರೀ ಕೃಷ್ಣ ಮಠದ ಈ ಕ್ಷೇತ್ರದ ಕೀರ್ತಿ ಇನ್ನಷ್ಟು ವಿಸ್ತಾರವಾಗಿ ಅದು ವ್ಯಾಪಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಚತುರ್ಥ ಪರ್ಯಾಯವನ್ನು ನಾವು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಇದೀಗ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯಕ್ಕೆ ನಾವು ಈ ಪೀಠವನ್ನು ಬಿಟ್ಟುಕೊಟ್ಟಿದ್ದೇವೆ. ವೇದವರ್ಧನ ತೀರ್ಥರು ಅತ್ಯಂತ ಬಾಲ ಸನ್ಯಾಸಿಗಳಾಗಿ, ಬಹಳ ಉತ್ಸಾಹಿಗಳಾಗಿ ಶ್ರೀಕೃಷ್ಣನ ವಿಶೇಷ ಭಕ್ತರಾಗಿದ್ದು, ಅವರ ಈ ಒಂದು ನೇತೃತ್ವದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದ ವೈಭವ ಇನ್ನಷ್ಟು ಅದು ಜಾಸ್ತಿಯಾಗಲಿ. ವೇದವರ್ಧನ ತೀರ್ಥರು ವೇಗವರ್ಧನ ತೀರ್ಥರಾಗಿ ಇಲ್ಲಿಯ ಅಭಿವೃದ್ಧಿಯ ವೇಗವನ್ನು ಅವರು ಹೆಚ್ಚಿಸಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾ, ಇಲ್ಲಿಯ ಸಂಪ್ರದಾಯದಂತೆ ಶ್ರೀ ವಾದಿರಾಜ ಗುರುಸಾರ್ವಭೌಮರು ಹಾಕಿಕೊಟ್ಟಂತಹ ಎಲ್ಲ ಧಾರ್ಮಿಕ ಕಾರ್ಯಗಳು, ಎಲ್ಲ ಮಠದ ಕ್ಷೇತ್ರದ ಎಲ್ಲ ವಿಧಿವಿಧಾನಗಳು ಅತ್ಯಂತ ಸುಂದರವಾಗಿ ಹಾಗೂ ಯಶಸ್ವಿಯಾಗಿ ಅವರ ಮುಖಾಂತರ ನಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅವರನ್ನು ನಾವು ಸರ್ವಜ್ಞ ಪೀಠ ಈ ಸಿಂಹಾಸನದಲ್ಲಿ ನಾವು ಕೂರಿಸಿದ್ದೇವೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ಒಂದು ಉಪಸ್ಥಿತಿ, ಇದು ಸಿಂಹಾಸನದಲ್ಲಿ ಏರತಕ್ಕಂಥ ಈ ಸಂದರ್ಭದಲ್ಲಿ ರಾಜರುಗಳು ಉಪಸ್ಥಿತರಿದ್ದು ಈ ಒಂದು ಅತ್ಯಂತ ಐತಿಹಾಸಿಕವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದದ್ದು ಅತ್ಯಂತ ನಾವು ಶ್ರೀಕೃಷ್ಣನ ಸೇವೆಯನ್ನು ಅವರ ಪರಂಪರೆಯವರು ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದವರು. ಕೃಷ್ಣನಿಗೆ ರತ್ನ ಕವಚವನ್ನು ಮೈಸೂರು ಮಹಾರಾಜರು ಅವರು ಸಮರ್ಪಣೆ ಮಾಡಿದ್ದಾರೆ ಅಂತ ಒಡೆಯರು. ಅದೇ ರೀತಿ ಚಾಮರಾಜರು ಸಮರ್ಪಣೆ ಮಾಡಿದ್ದಾರೆ. ಇದು ಅವರ ನೇತೃತ್ವದಲ್ಲಿ ಕೃಷ್ಣನ ಸೇವೆ ವಿಶೇಷವಾಗಿ ನಡೆಯಲಿ ಅಂತ ಹೇಳಿ ಈ ಒಂದು ಪ್ರಾರ್ಥನೆಯನ್ನು ಕೃಷ್ಣನಲ್ಲಿ ನಾವು ಮಾಡ್ತಾ ಅವರಿಗೂ ಕೂಡ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ನಡೆಯತಕ್ಕಂಥ ಎಲ್ಲ ಪೂಜಾ, ಅದೇ ರೀತಿ ಸೇವೆಗಳು ಎಲ್ಲ ಅದು ಫಲಪ್ರದವಾಗಿ ವಿಶ್ವಕ್ಕೆ ಶಾಂತಿಯಾಗಲಿ, ಸುಭಿಕ್ಷೆಯಾಗಲಿ, ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ.
ವ್ಯಾಸಾಯ ಕೃತನಾಶಾಯ ವಿಷಾಯ ಗುಣರಾಶಯೇ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ಏ ಲೈಟ್ ನಾಗ ಪ್ಲೀಸ್ ಮಕರಾನಹೈ ಆದಿರಾಜ ಗುರುನ್ ವಂದೇ ಯಗ್ರೀವದಯ ಶ್ರೀ ಮತ್ತು ಶ್ರೀಪಾದರು ಪರ್ಯಾಯವನ್ನು ಸಮರ್ಪಿಸಿ ಹಸ್ತಾಂತರ ಮಾಡಿದ್ದಾರೆ. ಈಗ ನಾವು 2 ವರ್ಷಗಳ ಕಾಲ ವಿಶೇಷವಾಗಿ ಆ ಕೃಷ್ಣನ ಆರಾಧನೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಆ ಕೃಷ್ಣನ ಆರಾಧನೆ ಬರೀ ನೀರಾಂಜನೆಯ ರೂಪದಲ್ಲಿ ಅಲ್ಲ, ಅವರಿಗೆ ಇಷ್ಟವಾದಂತಹ ಆ ಮಂತ್ರಶಾಸ್ತ್ರದ ಅಭಿವೃದ್ಧಿ, ಅದರ ಅಧ್ಯಯನ, ಅದನ್ನು ನಾವೆಲ್ಲರೂ ಸೇರಿ ಮಾಡುವಂತ ಹೇಳುತ್ತಾ ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಅಂತ ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸದಾ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮನಿಗೆ ಆನಂದ ತೀರ್ಥ ಭಗವತ್ಪಾದ ಗೋವಿಂದ. ಇದು ಒಂದು ವಿಠಲನಿಂದ ಇನ್ನೊಂದು ವಿಠಲನಿಗೆ ಹಸ್ತಾಂತರ ಆಗತಕ್ಕಂತಹ ಒಂದು ಅಪೂರ್ವವಾದಂತಹ ಕ್ಷಣ. ನಮ್ಮ ಉಪೇಂದ್ರ ವಿಠಲನಿಂದ ವಾಮನ ವಿಠಲನಿಗೆ ಇವತ್ತು ಈ ಪರ್ಯಾಯದ ಹಸ್ತಾಂತರ ಆಗಿದೆ. ಉಪೇಂದ್ರ ವಾಮನ ಇಬ್ಬರು ಕೂಡ ಒಂದೇ ಆಗಿದ್ದಾರೆ. ಹಾಗಾಗಿ ಇಡೀ ಅಷ್ಟಮಠಗಳ ಒಂದು ಪರಂಪರೆಯಲ್ಲಿ ವಿಠಲನಿಂದ ವಿಠಲನಿಗೆ ಏನು ಹಸ್ತಾಂತರ ಆಗ್ತಾ ಇದೆ, ಇದು ಅತ್ಯಂತ ಸುಲಲಿತವಾಗಿ ಆಗ್ತದೆ. ನಾವು ಯಾವಾಗಲೂ ಹೇಳುವುದು ಅದೇ ಬ್ಯಾಂಕಿನಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವುದು ಬಹಳ ಸುಲಭ, ಬೇರೆ ಬ್ಯಾಂಕಿಗೆ ಆದ್ರೆ ಕಷ್ಟ. ಹಾಗಾಗಿ 2 ವಿಠಲಂತೆ ಅಕೌಂಟ್. ಹಾಗಾಗಿ ವಿಠಲನಿಂದ ವಿಠಲನಿಗೆ ಇವತ್ತು ಈ ಒಂದು ಕ್ಷೇತ್ರದ ಎಲ್ಲ ಒಂದು ಜವಾಬ್ದಾರಿ ಅದು ಹಸ್ತಾಂತರವಾಗಿದೆ. ಅತ್ಯಂತ ಯಶಸ್ವಿಯಾಗಿ ಈ ಕ್ಷೇತ್ರದ ಕಾರಣವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ